ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ನನಗ್ಯಾಕೋ ಈ ಮದ್ವೆನೂ ಆಗೋದು ಅನುಮಾನ. ಲಕ್ಕಿ ನನ್ನ ಜೊತೆ ಮಾತಾಡಿದ್ರು. ನನಗೆ ನಿಶ್ಚಿತಾರ್ಥ ಇಷ್ಟ ಇಲ್ಲ, ನಾನು ಈ ಮದುವೆ ಆಗಲ್ಲ ಅಂತ. ಕೊಡು, ತೊಡಸ್ಲಿ. ತಗೊಳಕ್ಕೆ ಲಕ್ಕಿ ಹಾಕು ಹಾಕು. ಅದು ಬೆರಳಿಗೆ ಹೇಗೆ ಹೋಗುತ್ತೆ ಅಂತ ನಾನು ನೋಡ್ತೀನಿ. ಇದ್ರ ಹಿಂದೆ ಇರೋದು ನನ್ನ ಕೈವಾಡ. ದೇವ್ರೆ, ಇವತ್ತಿನವರೆಗೂ ನನಗೋಸ್ಕರ ನಾನು ಏನೂ ಕೇಳ್ಕೊಂಡಿಲ್ಲ. ಇವತ್ತು ನನ್ನ ಮಗನಿಗೋಸ್ಕರ ಕೇಳ್ಕೊತಾ ಇದ್ದೀನಿ. ನಾನೇನಾದರೂ ಸ್ವಲ್ಪ ಪುಣ್ಯ ಮಾಡಿದರೆ ಅಷ್ಟು ಪುಣ್ಯ ನನ್ನ ಮಗನಿಗೆ ಸಿಗೋ ಹಾಗೆ ಮಾಡು. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡು. ಈ ಮದುವೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ಲದೆ ದಯವಿಟ್ಟು ನಡೆಸ್ಕೊಡು ದೇವ್ರೆ. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡು. ದಯವಿಟ್ಟು ನಡೆಸ್ಕೊಡು. ನಿನ್ನ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಆ ನಂಬಿಕೆನ ಉಳಿಸು. ಯಾರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾರೆ? ಏನು ಅರ್ಜೆಂಟ್ ಇದೆಯೋ ಏನೋ, ಯಾರು ಅಂತ ನೋಡಿ ಮಾತಾಡು. ಅಲೋ. ಹಲೋ, ನಾನು ನರಸಿಂಹ. ಹಾ ನರಸಿಂಹಣ್ಣ, ಹೇಳಿ. ಅತ್ತಿಗೆ ಹತ್ರ ಮಾತಾಡಬೇಕಾಗಿತ್ತು, ಸ್ವಲ್ಪ ಕೊಡ್ತೀಯಮ್ಮ? ನರಸಿಂಹಣ್ಣ ಫೋನು. ಹೇಳಪ್ಪ ನರಸಿಂಹ. ಅತ್ತಿಗೆ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎರಡೂ ಶಾಸ್ತ್ರಗಳು ನಿಮ್ಮನೇಲೇ ನಡೆದ್ರೆ ನಿಮ್ಗೇನಾದರೂ ಅಭ್ಯಂತರ ಇದೆಯಾ? ಹಾಗೇನಿಲ್ವಲ್ಲ, ನಮಗೇನು ಅಭ್ಯಂತರ ಇಲ್ಲ. ಜಲ್ಜಮ್ನವ್ರಿಗೆ ನಿಮ್ಮನೆ ಶಾಸ್ತ್ರ ನೀವು ಮಾಡ್ಕೊಳ್ಳಿ, ನಮ್ಮನೆ ಶಾಸ್ತ್ರ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರಂತೆ. ದತ್ತ ಅವನ ತಂದೆ ತಾಯಿಗಳು ಆ ಮನೆಗೆ ಹೋಗಬೇಕಾಗತ್ತೆ. ಲಕ್ಕಿ ತಂದೆ ತಾಯಿಗಳು ನಿಮ್ಮ ಮನೆಗೆ ಬರಬೇಕಾಗುತ್ತೆ. ಈಗಲೇ ಇಬ್ಬಾಗ ಮಾಡೋದು ಸರಿನಾ? ನೀವು ಸ್ವಲ್ಪ ಬದಲಾಗಬೇಕು. ಯಾವ ವಿಷಯದಲ್ಲಿ? ಎಲ್ಲರೂ ಹೇಳೋದಕ್ಕೆ ತಲೆ ಆಡ್ಸೋದ್ ಬಿಡಿ. ಏನ್ರ ಬಗ್ಗೆ? ನಮ್ಗೇನ್ ಕರ್ಮನ ಈ ಜಲ್ಜಕ್ಕನ ಮನೆಗೆ ಬಂದು ಅರ್ಶನ ಶಾಸ್ತ್ರ ಮಾಡಕ್ಕೆ? ಮಂಗಳ, ನರಸಿಂಹ ಹೇಳ್ದ ಅಂತ ಒಪ್ಕೊಂಡಿದ್ದೀನಿ ಕಣೆ. ಇದು ಅವಳ್ದೆ ಮಸ್ಲತ್ತು. ಯಾರ್ದು? ಜಲ್ಜಂದು. ಅವಳು ವಯಸ್ಸಲ್ಲಿ ನಿನ್ಗಿಂತ ದೊಡ್ಡವಳು, ಅವಳು ಇವಳು ಅನ್ಬಾರ್ದು. ಮತ್ತೆ ಕೋತಿ ಬುದ್ಧಿ ತೋರ್ಸರಿಗೆ ಬೆಲೆ ಕೊಡಬಾರ್ದು. ಸುಮ್ಮನೆ ಇರಿ. ಇವತ್ತೊಳಗೆ ಮುಖಕ್ಕೆ ಹೊಡೆದಂಗೆ ಹೇಳ್ತೀನಿ, ಅರ್ಶನ ಶಾಸ್ತ್ರ ನಿಮ್ಮ ಮನೇಲಿ ಮಾಡೋದು ನಮ್ಗೆ ಇಷ್ಟ ಇರ್ಲಿಲ್ಲ ಅಂತ. ಹಾಗೆಲ್ಲ ಹೇಳಿ ರಂಬರಾದ ಅಂತ ಮಾಡ್ಬೇಡ. ನೀನ್ ನಡಿ ನಡಿ, ಸುಮ್ಮನೆ ಬಾ ನೀನು. ನೀವೇನ್ರಿ ಕಿಸ್ತೀರಾ? ಬನ್ರಿ. ಅಕ್ಕ, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕಣೆ.
ಮಾಗೋಗಿರೋ ಹಲ್ಸನನ್ ತರ ಕಾಣ್ತಿದ್ದೀನಲ್ವಾ? ನಮ್ಮನ್ನ ನಾವೇ ಯಾವತ್ತೂ ಕಂಡ ಮಾಡ್ಕೊಂಬಾರ್ದು ಕಣೆ. ಬಾ ಇಲ್ಲಿ ನೋಡು, ಮನೆಯೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ವಾ? ಅಯ್ಯೋ ಲಕ್ಕಿ ಬೇಡಪ್ಪ, ಬೇಡವಾ, ಬಿಡು ಅವ್ನ. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ, ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ರಾಮು ಅವರೇ, ಫ್ಲೈಟಲ್ಲಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೇಲೆ ಹೋಗ್ತಿದ್ದಾಗೆ ಎಲ್ಲ ಇಷ್ಟಿಷ್ಟೇ ಕಾಣ್ತಿದ್ರು. ಏನು ಮಜಾ ಆಯಿತು ಗೊತ್ತಾ? ನಾನು ಡೆಲ್ಲಿಗೆ ಹೋಗ್ತಿದ್ದಾಗೆ ನನಗೆ ನಿಮ್ಮ ನೆನಪೇ ಆಯಿತು. ನಿಮ್ಮ ನೆನಪು, ಈ ಊರಿನ ನೆನಪು. ನೀವು ನೆನಪಾದಾಗೆಲ್ಲ ಏನೋ ನಗು ಬರ್ತಾಯಿತ್ತು. ಸೂರಜ್ನ ಈ ಸಂಕಟದಿಂದ ಪಾರು ಮಾಡಿ ತಂದೆ ಆದವಂಗ ಮಗನಿಗಿಂತ ಬೇರೆ ಏನು ದೊಡ್ಡದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದವ. ಅದನ್ನ ನಾನು ಮಾಡ್ಲಿಕ್ಕೆ ನನಗೊಂದು ದಾರಿ ಕಾಣ್ಲಿಕ್ಕತ್ತದ. ಏನಪ್ಪ ಅದು? ಸೂರಜ್ನೆಲ್ಲ ಅಪರಾಧಗಳನ್ನ ನನ್ನ ತಲೆ ಮೇಲೆ ಹಾಕೋಬೇಕು. ನಂಗೇನೆ ತಾಯಿ ತಕ್ಕಡಿಸಿ ನಿನ್ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ. ಜಾಜಿನ ಮಟ್ಟ ಹಾಕ್ದೆ ಇಲ್ಲಿಂದ ಹಾಕದ್ಲಲ್ಲ, ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ಇಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡ್ದೇ ಹಿಡಿತೀನಿ. ಏನು ನೋಡ್ತಾ ಇದ್ದೀನಿ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ನಮ್ಮ ಆಫೀಸಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಸಿಗಲ್ಲ. ನಮ್ಮ ಸಂಬಳ ಸಿಗೋದು ಈ ಕೆಲಸಕ್ಕೇನೆ. ಅಂದರೆ ಹುಡುಗಿನ ಪಿಕ್ಚರ್ ಕರ್ಕೊಂಡು ಹೋಗೋದು, ಡಿನ್ನರ್ ಕೊಡ್ಸೋದು, ಸುತ್ತಾಡ ಕರ್ಕೊಂಡು ಹೋಗೋದು. ನಾನು ನಿಂಗೊಂದು ಶರ್ಟ್ ಕೊಡ್ಸಿದ್ನಲ್ಲ, ಮೆರೂನ್ ಕಲರ್, ಪ್ಲೀಸ್ ಅದನ್ನು ಹಾಕ್ಕೊಂಡು ಬಾ. ಅಫ್ಕೋರ್ಸ್ ಜಾನು, ನಾನು ಅದೇ ಶರ್ಟ್ನ ಹಾಕೊಂಡ್ಬರ್ತೀನಿ. ಓಕೆ? ನಮ್ ಫ್ರೆಂಡ್ ಒಬ್ಬ ಇಂಟರ್ವ್ಯೂ ಅಂತ 2 ದಿವಸ ನಮ್ ರೂಮ್ ಬಂದು ಇದ್ದೋಯ್ತಾನೆ ಕಣ, ಅಡ್ಜಸ್ಟ್ ಮಾಡ್ಕೊಳ. ಅಯ್ಯ ಬರ್ಲಿ ಬೇಡ, ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಆಯ್ತು, ಕಳ್ಸಿಕೊಡಿ ನೀನು. ಇವ್ರಿಬ್ರಲ್ಲ ರಮೇಶ್. ಇವನು ರಮೇಶ್ ನಿಮ್ ಫ್ರೆಂಡಾ? ಇವನ್ ಫ್ರೆಂಡ್ ಅವನಾ? ಅವ್ನು ಇವನು ಫ್ರೆಂಡಾ? ಅವ್ನು ಇವನು ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ಒಟ್ನಲ್ಲಿ ರಮೇಶ್ ಇವನ್ ಫ್ರೆಂಡ್, ಅವ್ನು ಫ್ರೆಂಡಾ? ಅವ್ನು ರಮೇಶ್ ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ನನಗೆ ಫ್ರೆಂಡ್ ಆದ್ಮೇಲೆ ನಿನಗೂ ಫ್ರೆಂಡ್ ತಾನೆ? ಏನೋ ಬಚ್ಚಿಟ್ಕೋತಿದ್ಯಲ್ಲ ನೀನು, ತೋರ್ಸು. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನನಗೆ
ಗೊಂಬೆ ಆಟ ಅಂದ್ರೆ ತುಂಬಾ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ. ಅವರಿಬ್ರು ದೂರ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನೋ ನನಗೆ ಗೊತ್ತು. ನಾನು ಹೇಳೋಕೆ ಮುಂಚೆನೇ ಎಲ್ಲ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲ ಹೇಳಿದ್ಯಾ ಅಂತ ಅನಿಸ್ತಾ ಇದೆ. ವಿಗ್ರಹ ಕಳೆದೋದ್ರೆ ಮಾವನವ್ರಿಗೆ ಮಾತ್ರ ನೋವಾಗ್ಬೋದು, ಆದರೆ ಅದನ್ನು ನಮ್ಮಲ್ಲೇ ಯಾರಾದರೂ ಒಬ್ರು ಕದ್ದಿದ್ದಾರೆ ಅಂದರೆ ಎಂಥ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನಾ ನಿಮಗೆ? ನಾನು ಹೊರಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ನಿಮ್ಮ ಮನೇಲೇ ಇರೋಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗತ್ತೆ. ಮೇಘನಾ, ವಿಕ್ರಮ್ ಮನೆಗೆ ಬಂದ? ಎಲ್ಲಿ ತಾನೆ? ಮಗಳೇ, ನಿನಗೊಂದು ಮಾತು ಕೇಳಬೇಕು. ಕೇಳಪ್ಪ. ನೀನು DC ಆದಮೇಲೆ ಈ ಕ್ಷೇತ್ರದ MLA ಅವ್ರನ್ನ ಭೇಟಿಯಾಗೋ ಸಂದರ್ಭ ಬರಬಹುದು. ಆಗೇನು ಮಾಡ್ತೀಯಾ? ಆಗ ಅವ್ರನ್ನ ನೀನು ಅವಾಯ್ಡ್ ಮಾಡ್ತೀಯಾ?